ಸ್ವಲ್ಪ ಲೈಟ್ ಆಗಿ ಕಾಣಿಸುತ್ತಲ್ಲ. ಹಲೋ, ಮತ್ತೆ ಬಂದಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತ ಅಂದರೆ ಲೈಕ್ ಸೀರೆ ತಗೋಬರೋಣ ಅಂತ ಅಂದ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿಗೆ. ಸೊ ಈ ರೀತಿ ರೆಡಿಯಾಗಿದ್ದೀನಿ. ಓಕೆನಾ? ಮತ್ತೆ ಒಂದು ಎಂಥ ಕೆಲಸ ಮಾಡಿದ್ದೀನಿ ಅಂದರೆ, ಒಂದು ಪ್ಯಾಂಟ್ ಆರ್ಡರ್ ಮಾಡಿದ್ದೆ. ಆ ಪ್ಯಾಂಟ್ ನನಗೆ ರಿಸೀವ್ ಆಗಿ 3 ಮಂತ್ಸ್ ಆಗಿದೆ. ಅಟ್ಲೀಸ್ಟ್ ನಾನು ಓಪನ್ ಮಾಡಿ ನೋಡಬೇಕಲ್ವಾ, ಅದು ಸರಿಯಾಗಿದೆಯಾ ಸರಿ ಇಲ್ವಾ ಅಂತ. ನಾನು ಆ ಕೆಲಸ ಮಾಡಿಲ್ಲ. ಈ ಮನೆ ಶಿಫ್ಟಿಂಗು ಅದು ಇದರಲ್ಲಿ ತಲೆ ಕೆಡಿಸ್ಕೊಂಡು ಅದನ್ನು ಗಮನಿಸಲೇ ಇಲ್ಲ ಗೈಸ್. ಇವಾಗ ಒಂದು ಪ್ಯಾಕೆಟ್ ನನಗೆ ಸಿಕ್ತು. ನಾನು ಓಕೆ ಅಂತ ಅಂದ್ಬಿಟ್ಟು ಓಪನ್ ಮಾಡಿದೆ. ಹಾಕಿ ನೋಡ್ತೀನಿ, ನನಗಿನ್ನ 2 ಸೈಜ್ ಎಕ್ಸ್ಟ್ರಾ ಆಗೋರ್ಗಾಗುತ್ತೆ, ನನಗಾಗಲ್ಲ. ಪರಿಸ್ಥಿತಿ ಹೇಗಿರಬೇಡ ನಂದು. ಆಲ್ಟ್ರೇಷನ್ ಮಾಡ್ಸೋಣ ಅನ್ಕೊಂಡಿದ್ದೀನಿ, ನೋಡಬೇಕು ಏನಾಗುತ್ತೆ ಅಂತ. ನನ್ನ ತಲೆ ಕೂದಲು ಇವಾಗ ಲೂಸ್ ಆಯಿತು. ಸೊ ನನಗೆ ಕಂಫರ್ಟಬಲ್ ಆಗೋದು ಇದೊಂದೇ ಗೈಸ್, ಬೇರೆ ಏನು ಕಂಫರ್ಟ್ ಆಗಲ್ಲ. ಸೊ ತಲೆಯಲ್ಲಿ ಒಂದು ಬಜೆಟ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಆ ಬಜೆಟ್ ಕ್ರಾಸ್ ಆಗಕ್ಕೆ ನಾನು ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ನೋಡಿದ ಮೇಲೆ ಎಲ್ಲ ಡಿಸೈಡ್ ಮಾಡ್ತೀನಿ. ಸೊ ಹೋಗೋಣ. ಸದ್ಯಕ್ಕೆ ಇದೊಂದು ಬ್ಯಾಗ್ ತೊಗೊಂಡಿದ್ದೀನಿ, ಮತ್ತು ಇನ್ನೊಂದು ಫೋನ್ ಎತ್ಕೋಬೇಕು. ಬನ್ನಿ ಇನ್ನೊಂದು ಫೋನ್ ತಗೊಳ್ಳೋಣ. ಏನು ಮಾಡೋದು, ಫೋನೇ ಎತ್ಕೊಂಡಿದ್ದೀನಿ. ನೀರು ಕುಡಿದು ಬಿಡೋಣ ರೀ, ಸ್ವಲ್ಪ ದಾಹ ಆಗ್ತಾ ಇದೆ. ಸರಿ ಹೋಗುತ್ತೆ. ಇವತ್ತು ಬಿಟ್ಟರೆ ಇನ್ನೇನಾಗುತ್ತೆ ಗೊತ್ತಾ, ನಾಳೆ ಫುಲ್ಲು, ನಾಳೆ ನಾಳಿದ್ದು ಊರಿಗೆ ಹೋಗಬೇಕು. ನಮ್ಮ ಅತ್ತಿಗೆ ನೋಡೋಕೆ ಹೋಗಬೇಕು ಫಸ್ಟು, ಆಮೇಲೆ ಊರಿಗೆ ಹೋಗಬೇಕು. ಅದಕ್ಕೆ ನಾನು ಬಾಟ್ಲಿ ಇಟ್ಕೊಳ್ಳೋದು. ಎಲ್ಲ ಬಟ್ಟೆ ಎಲ್ಲ ಮಡಚಿ ಇಟ್ಟಿದ್ದೀನಿ. ಇನ್ನೊಂದು ರೌಂಡ್ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಅದನ್ನು ಒಣ ಹಾಕಬೇಕಿತ್ತು. ಏನು ಕತೆ ಆಗಿದೆ ಏನೋ ನೋಡಬೇಕು. ಬಂದು ಒಣ ಹಾಕ್ಬಿಡ್ತೀನಿ, ಆವಾಗ ಸರಿ ಹೋಗುತ್ತೆ. ಏನಂದರೆ ಇವತ್ತು ಸ್ಯಾರಿ ಕತೆ ಮುಗಿಸ್ಕೊಂಡ್ರೆ ದೆನ್ ಬೇರೆ ಎಲ್ಲ 2 ದಿನ ಇರಲ್ಲ. ಸೊ ಇನ್ನು ಸೋಮವಾರ, ಮಂಗಳವಾರ, ಬುಧವಾರ ಈ ಮನೆ ಕ್ಲೀನ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡೋದಿದೆ. ಅದನ್ನು ಕ್ಲೀನ್ ಮಾಡಿಕೊಂಡು ಇಲ್ಲಿ ನಾನು ಪೂಜೆ ಸಾಮಾನೆಲ್ಲ ತೊಳೆದು ಮಾಡಬೇಕು. ಸೊ ಅದಕ್ಕೋಸ್ಕರ ಐ ಆಮ್ ಪ್ಲ್ಯಾನಿಂಗ್. ನೋಡೋಣ ಏನು ಮಾಡ್ತೀನಿ ಅಂತ. ಸ್ಲಿಪ್ಪರ್ ತೆಗಿತಾ ಇದ್ದೀನಿ ರೀ, ಚೆಲ್ಕೊಬಿಟ್ಟೆ. ಸೊ ಹೋಗುವ ಅಷ್ಟಲ್ಲಿ ಆಗುತ್ತೆ ಇದು. ನೋಡೋಣ. ಎಲ್ಲ ನಾನು ಅಂದ್ಕೊಂಡಿರೋದು ಯಶಸ್ವಿನಿಗೆ ನಾನು ಹೋಗಲಿಲ್ಲ ಒಂದ್ಸಲನೂ. ನನ್ನ ಕ್ಲೈಂಟ್ ಒಬ್ಬರು ಹೇಳಿದ್ರು, ರೀಸೆಂಟಾಗಿ ಒಬ್ಬರು, ನಾನು ನನ್ನ ಮೇಕಪ್ ಐಡಿಲಿ ಹಾಕಿದ್ದೀನಿ ಪಿಂಕ್ ಕಲರ್ ಸ್ಯಾರಿ. ಸೊ ಅವ್ರನ್ನ ಕೇಳಿದಾಗ ಹೇಳಿದ್ದು ಯಶಸ್ವಿನಿಲಿ ತಗೊಂಡಿದ್ದು ಅಕ್ಕ ಅಂತ ಹೇಳಿದ್ರು. ಸೊ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಅಂತ ಅವ್ರ ಕಡೆಯಿಂದ ರೆಕಮೆಂಡ್ ಮಾಡಿರೋದ್ರಿಂದ ಅಲ್ಲೊಂದ್ಸಲ ವಿಸಿಟ್ ಮಾಡೋಣ ಅಂತ. ಮತ್ತು ಜಾಸ್ತಿ ನಾನು ಹೋಗಿರೋದೆ ಅನುರಾಧ ಅಂತ ಇದೆ, ಅಲ್ಲಿಗೆ ಹೋಗಿರೋದು. ಇವತ್ತೇನು ಮಾಡೋಣ ನೋಡೋಣ ಬನ್ನಿ. ಬಂದು ಫ್ರೆಶ್ ಅಪ್ ಆಗಬೇಕು, ಏಕೆ ಅಂದರೆ ಇವಾಗ ಫುಲ್ಲು ಓಡಾಡಿರ್ತೀವಲ್ಲ, ಅದಕ್ಕೆ. ಲೆಟ್ಸ್ ಗೋ. ಕೊಡ್ಬೇಕಾದ್ರೆ ಏನು ನೋಡ್ದೇನೆ ಕೊಟ್ಬಿಟ್ಟು ನೋಡ್ಕೊಳ್ಳಿ ಬಿಡಿ. ನಾನು ರೋಡ್ ಸರಿ ಇಲ್ಲ. ಪೊಲೀಸ್ ಅವರು ಬಂದ್ಬಿಟ್ರು. ಸೊ ಅದಕ್ಕೆ ಅಪ್ಪಿ ನಡ್ಕೊಂಬರ್ತವನೆ, ನಾನು ಗಾಡಿ ಎತ್ಕೊಂಡು ಮುಂದೆ ಬಂದೆ ಗೈಸ್.
ಸಿಗಾಕೊಂಡಿದ್ರೆ 500 ರೂಪಾಯಿ ಫೈನು. ತಗೊಳ್ಳೋ ಐಟಮಲ್ಲಿ 500 ರೂಪಾಯಿ ಲೆಸ್ ಮಾಡ್ಕೊಂಡು ಮಿಕ್ಕಿದ ಐಟಮ್ ತಗೋಬೇಕಾಗಿತ್ತು. ನಾವು ಫಸ್ಟ್ ಹೋಗಿದ್ದು ಯಶಸ್ವಿನಿಗೆ. ಸೊ ಆಗಲೇ ಹೇಳ್ದಾಗೆ ಅಲ್ಲೊಂದು ವಿಸಿಟ್ ಕೊಡಲೇಬೇಕು ಅನ್ನೋದಿತ್ತು. ಸೊ ಎಂಟ್ರಿ ನೋಡಿದಾಗ ನಾನು ಒಂದೇ ಫ್ಲೋರ್ ಇರೋದು ಅಂತ ಅಂದ್ಕೊಂಡೆ, ಬಟ್ ಅದು ಅಲ್ಲೇ 3 ಫ್ಲೋರ್ಸ್ ಇದೆ. ಪರವಾಗಿಲ್ಲ ಅಂತ ಅಂದ್ಕೊಂಡೆ ನಾನು. ಆಮೇಲೆ ಸೊ ಒಳಗಡೆ ಹೋದ ತಕ್ಷಣ ಅತಿಥಿ ಸತ್ಕಾರ ಚೆಂದ ಆಯಿತು. ಸೊ ಅದಾದಮೇಲೆ ಸ್ಯಾರೀಸ್ ಎಲ್ಲ ತೋರ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಒಂದು ಕಲರ್ ಕಾಂಬಿನೇಷನು ಒಂದು ಕಾಸ್ಟು ತಲೆಯಲ್ಲಿ ಇತ್ತು. ಸೊ ಅದೇ ಕಾಸ್ಟಲ್ಲಿ ಕೇಳ್ತಾಯಿದ್ದೆ, ಬಟ್ ಕಲರ್ ಕಾಂಬಿನೇಷನ್ನು ಅವ್ರು ಎಲ್ಲ ಥರನೂ ತೋರಿಸ್ತಾಯಿದ್ರು. ಇದೇ ಬೇಕು ಅದೇ ಬೇಕು ಅನ್ನೋ ಥರದಲ್ಲಿ ನಾನೇನು ಕೇಳಲಿಲ್ಲ ಅವ್ರನ್ನ. ಎಲ್ಲ ಥರ ಪ್ಯಾಟರ್ನಲ್ಲೂ ತೋರಿಸಿ ಅಂತ ಹೇಳಿದ್ದೆ ನಾನು. ಅತ್ತೆ ಹತ್ರ ಇದೆ ಅನ್ಸುತ್ತೆ ಈ ಕಲರ್, ಗೃಹ ಪ್ರವೇಶದಲ್ಲಿ ಹಾಕಿದ್ರಲ್ಲ. ಬಟ್ ಅದು ಈ ಥರ ಇಲ್ಲ, ಇದು ಅತ್ತೆ ಹತ್ರ ಇದೆ ಅನ್ಸುತ್ತೆ. ಸ್ವಲ್ಪ ಲೈಟ್ ಆಗಿತ್ತು ಅನ್ಸುತ್ತಲ್ಲ. ಇಲ್ಲ ಅವರು ಸ್ಯಾರಿನ ವೇರ್ ಮಾಡಿಸೋದಾ ಅಂತ ಕೇಳಿದ್ರು. ಇಲ್ಲ, ಲಕ್ಷ್ಮಿ ಗುಡ್ಸೋದಕ್ಕೆ ಅಂತಂದ್ಬಿಟ್ಟು ನಾನು ಇದು ಮಾಡಲಿಲ್ಲ. ಸುಮ್ಮನೆ ಮೇಲ್ಗಡೆ ಹಿಂಗೆ ಹಾಕ್ಕೊಂಡು ಕಲರ್ ಹೇಗೆ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೆ. ಯಶಸ್ವಿನಿಲಿ ಅವ್ರು ತೋರಿಸಿದ್ದು ಎಲ್ಲನೂ ಕೂಡ ಒಂಥರ ಯುನೀಕಾಗಿತ್ತು. ಬಟ್ ನನಗೆ ಬೇಕಾಗಿದ್ದ ಥರ ನನಗೆ ಕಲರ್ ಆಗಿರಲಿ ಅಥವಾ ಪ್ಯಾಟರ್ನ್ ಆಗಿರಲಿ ಆನ್ ಟೈಮಲ್ಲಿ ಸಿಗಲಿಲ್ಲ. ಬಟ್ ಹೋಗ್ತಾ ತೋರಿಸ್ತಾ ನನಗೊಂದು ಸ್ಯಾರಿ ಇಷ್ಟ ಆಯಿತು. ಸೊ ನಾನು ಅದನ್ನು ಅವ್ರಿಗೆ ಫೈನಲ್ ಮಾಡಿದೆ. ಬಟ್ ಆದರೆ ಕಂಪ್ಲೀಟಾಗಿ ಸ್ಯಾರಿನ ಓಪನ್ ಮಾಡಿ ತೋರಿಸಿದ ಮೇಲೆ ಗೊತ್ತಾಯಿತು, ಅಲ್ಲಿ ಸ್ವಲ್ಪ ವೇವಿಂಗ್ ಅಂದರೆ ಮಗ್ಗದಲ್ಲಿ ಮಾಡುವಾಗ ಸ್ವಲ್ಪ ಕಲರಿಂಗ್ ಆಗುತ್ತೆ. ಅದು ಸ್ವಲ್ಪ ಲೈಟ್ ಆಗಿರೋದ್ರಿಂದ ಎದ್ದು ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ನಾನೇನು ಅಂದ್ಕೊಂಡೆ, ಓಕೆ ಬೇಡ, ನಾನು ಇನ್ನೇನೋ ಪ್ಯಾಕ್ ಮಾಡಿಸೋ ಟೈಮಲ್ಲಿ ನಾನು ಅದನ್ನು ಕ್ಯಾನ್ಸಲ್ ಮಾಡಿಸಿದ್ದು. ಇಲ್ಲಾಂದರೆ ನಾನು ಅದೇ ಸ್ಯಾರಿ ತೊಗೋತಾ ಇದ್ದೆ ಅನಿಸುತ್ತೆ ಮೇ ಬಿ. ಅದು ಬೇರೆ ಯಾವುದೂ ಅಲ್ಲ, ಇವಾಗ ನಾನು ಹಾಕೋತೀನಿ ನೋಡಿ ಅದೇ ಸ್ಯಾರಿ. ಡಾರ್ಕ್ ಪಿಂಕ್, ಲೈಟ್ ಪಿಂಕಲ್ಲಿ ಮಿಡಲಲ್ಲಿ ಬಂದಿತ್ತು. ನನಗೆ ಇದೊಂದು ಸ್ವಲ್ಪ ಚೆಂದ ಕಾಣಿಸ್ತು. ಆಮೇಲೆ ಅಂದ್ಕೊಂಡೆ 2 ಕಾಂಬಿನೇಷನ್ ಬೇಕು, ಕಲರ್ ಕಾಂಬಿನೇಷನ್ ಅಂತ. ಬಟ್ ಈ ಥರ ಪ್ಯಾಟರ್ನಲ್ಲಿ ನನ್ನ ಹತ್ರ ಬನಾರಸ್ ಸ್ಯಾರಿ ಇದೆ. ನಾನು ರೀಸೆಂಟಾಗಿ ತುಂಬ ಜನ ಕೇಳಿದರು, ನನ್ನ ಆ್ಯನಿವರ್ಸರಿಗೆ ಹಾಕ್ಕೊಂಡಿದ್ದೆ ರಾಯರ ಮಠಕ್ಕೆ ಹೋದಾಗ ಮಂತ್ರಾಲಯಕ್ಕೆ. ಸೊ ಆಮೇಲೆ ಅಂದ್ಕೊಂಡೆ 2 ಆಗಿಬಿಡುತ್ತಲ್ಲ ಸ್ಯಾರಿ ಅಂತ. ಬಟ್ ಸ್ಟಿಲ್ ನಾನು ಇದೇ ತೊಗೊಳ್ಳೋಣ ಅಂತ ಫಿಕ್ಸ್ ಆದೆ. ಬಿಕಾಸ್ ನಂಗೆ ಅದು ತುಂಬ ಚೆಂದ ಕಾಣಿಸ್ತಾ ಇತ್ತು. ಆಮೇಲೆ ಅದು ಮಾರ್ಕೆಲ್ಲ ನೋಡಿದ್ಮೇಲೆ ಓಕೆ ಬೇಡ ಅಂತ ಅಂದ್ಬಿಟ್ಟು ನಾವು ನೆಕ್ಸ್ಟು ಬೇರೆ ಆಪ್ಷನ್ ತೋರಿಸಿ ಅಂತ ಹೇಳಿದ್ವಿ. ಅದಾದಮೇಲೆ ನನಗೆ ಇಲ್ಲಿ ಗ್ರೀನ್ ಕಲರು ಇಷ್ಟ ಆಯಿತು. ಲೈಟ್ ಗ್ರೀನ್ ಇದೆ ನೋಡಿ, ಅದು ಇಷ್ಟ ಆಯಿತು. ರೈಟ್ ಸೈಡ್ ಇರೋದು ನಾನು ಲಾಸ್ಟ್ ಟೈಮ್ ಅದೇ ಪ್ಯಾಟರ್ನಲ್ಲಿ ತೊಗೊಂಡಿದ್ದರಿಂದ ನಾನೇನು ಅದನ್ನು ಚೂಸ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಲೈಟ್ ಗ್ರೀನ್ ನನಗೊಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಅಪ್ಪಿ ಅದನ್ನು ಬೇಡ ಅಂತ ಅಂದ. ಸುಮಾರು ಒಂದು 50 ಸ್ಯಾರೀಸ್ನ ತೋರಿಸಿದ್ರು ಅಂತ ಅನಿಸುತ್ತೆ ಓಪನ್ ಮಾಡಿ. ನಾನು ಬೇಡ ಅಂತ ಇದ್ದೆ. ಬಟ್ ಆದರೂ ಅವರು ಪಾಪ ಎಷ್ಟೊಂದು ಸ್ಯಾರೀಸ್ನ ನನ್ನ ಬಜೆಟಲ್ಲಿ ಓಪನ್ ಮಾಡ್ತಾನೆ ಇದ್ದರು. ಬೇಡ ಅಂತ ಡಿಸೈಡ್ ಮಾಡಿದರೂ ಕೂಡ ನನ್ನ ಮನಸ್ಸು ಯಾಕೋ ಅದೇ ಸ್ಯಾರಿ ಮೇಲೆ ಪದೇ ಕಣ್ಣು ಹೋಗ್ತಾನೆ ಇತ್ತು. ಹಿಂಗಾಗ್ಬಿಟ್ಟಿದೆಯಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಾ ಇದ್ದೆ. ಅದಾದಮೇಲೆ ಇವ್ರು ಈ ಸ್ಯಾರಿ ಕೊಟ್ಟರು. ಇದು ಸ್ವಲ್ಪ ಚೆಂದ ಕಾಣಿಸ್ತು, 2 ಕಾಂಬಿನೇಷನ್ ಇದೆ ಅಂತ. ಬಟ್ ಏನೋ ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ, ಇಲ್ಲ ಬೇಡ ಬಿಡಿ ಅಂದ್ಬಿಟ್ಟು. ಅಲ್ಲಿಂದ ನಾವು ಬ್ಯಾಕ್ ಟು ಅನುರಾಧ ಅನ್ನೋ ಥರ ಮತ್ತೆ ನಾವು ಅನುರಾಧಾಗೆ ಹೋಗೋ ಹಾಗಾಯಿತು. ಇರಲಿಲ್ವಾ ಗೈಸ್? ಒಂದು ವಿಷಯ ಹೇಳ್ಬೇಕಿತ್ತು. 500 ರೂಪಾಯಿ ಫೈನ್ ಕಟ್ಟಿದ್ವಿ, ಹೆಲ್ಮೆಟ್ ಹಾಕಿಲ್ಲ ಅಂದ್ಬಿಟ್ಟು. ಎಷ್ಟೋ ರಿಕ್ವೆಸ್ಟ್ ಮಾಡಿದ್ವಿ, ಕೇಳಲಿಲ್ಲ ಅವರು. 500 ರೂಪಾಯಿ ಕಟ್ಟಿಸ್ಕೊಂಡ್ರು, ಬಿಲ್ಲೇ ಕೊಡಲಿಲ್ಲ ಗೈಸ್. ಏನು ಮಾಡೋದು? ಇವಾಗ ಅನುರಾಧಾಗೆ ಹೋಗ್ತಾ ಇದ್ದೀವಿ, ನೋಡೋಣ. ನಾನು ಮದುವೆ ಅಂತ ಫಿಕ್ಸ್ ಆದಾಗ್ಲಿಂದನೂ ಕೂಡ ಅನುರಾಧಾಗೆ ತುಂಬ ಸಲ ಬಂದಿದ್ದೀನಿ. ಸೊ ನಾನು ಬಂದಾಗೆಲ್ಲ ಈ ಸೆಕ್ಷನಲ್ಲಿ ಇವರೇ ಇರ್ತಾರೆ. ಸೊ ಅವ್ರಿಗೆ ನಾನು ನೆನಪಿಲ್ಲ, ಬಟ್ ನನಗವರು ತುಂಬ ಚೆಂದ ಗುರ್ತಿದೆ. ಸೊ ಅದಾದಮೇಲೆ ನಾನು ಮಾತಾಡಿಕೊಂಡು ಸ್ಯಾರೀಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ನೋಡೋದಕ್ಕೆ. ಅವ್ರು ಚೆಂದ ಮಾತಾಡಿಸ್ತಾಯಿದ್ರು. ನಾನು ಅವ್ರನ್ನ ಹಂಗೆ ಫನ್ನಿ ಮಾಡಿಕೊಂಡು ಕಾಲು ಎಳ್ಕೊಂಡು ರೇಗಿಸ್ಕೊಂಡು ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ವಿ. ಜಾಸ್ತಿ ಆಪ್ಷನ್ಸ್ನ ನಾನು ಇಟ್ಕೊಳ್ಳೋಕೆ ಹೋಗಿಲ್ಲ. ನನ್ನ ಬಜೆಟಿಗೆ ತಕ್ಕಂತೆ ನಾನು ಕನ್ವಿನ್ಸ್ ಆಗಬೇಕು ಅನ್ನೋದು ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದ್ದರಿಂದ ನಾನು ಅಷ್ಟೊಂದೇನು ಕನ್ಫ್ಯೂಸ್ ಆಗಿ ಇರಲಿಲ್ಲ. ಬಟ್ ಏನಾಯಿತು ಅಂದರೆ ನಾವು ಹೋಗಿದ್ದು ಸಂಜೆ ಹತ್ತತ್ರ ಇದ್ದಂಗೆ ಅಲ್ವಾ.
ಸೊ ಬೆಳಿಗ್ಗೆನೇ ಎಲ್ಲರೂ ಅಂದರೆ ಬೆಳಿಗ್ಗೆ ಮಧ್ಯಾಹ್ನ ಟೈಮ್ ಎಲ್ಲ ಬಂದು ಶಾಪ್ ಮಾಡಿಬಿಟ್ಟಿದ್ರು. ಎಲ್ಲ ಕಲೆಕ್ಷನ್ಸ್ ಎಲ್ಲನೂ ಕೂಡ ತೊಗೊಂಡ್ಬಿಟ್ಟಿದ್ರು. ನಮಗೆ ಇದ್ದಿದ್ದ ಆಪ್ಷನ್ಸಲ್ಲಿ ನಾವು ಒಂದು ಒಳ್ಳೆ ಸ್ಯಾರಿನ ತೊಗೊಳ್ಳೋದು ಮ್ಯಾಟರ್ ಆಗಿತ್ತು ಅಷ್ಟೇ. ಹಾಗೆ ಹುಡುಕ್ತಾ ಹುಡುಕ್ತಾ ಫೈನಲ್ ಆಗಿ ಅನುರಾಧದಲ್ಲಿ ನನಗೊಂದು ಒಳ್ಳೆ ಸ್ಯಾರಿ ಸಿಕ್ತು. ನಿಮ್ಮ ಅಂಗಡಿ ಬರಕ್ಕೆ ಅಂತ ತಾನೇ ನಾನು ಕಟ್ಟಿದ್ದು. ಯಾವ ಏರಿಯಾಕ್ಕೆ ನಾವಿರೋದು? ಅಲ್ವಾ ಹೇಳಿ. ಎಲ್ಲಾರು ಬರ್ತಾರೆ ಈಚೆ ಅನ್ನೋದು ಅವ್ರಿಗೆ ಗೊತ್ತು. ಎಲ್ಲಾ ರೋಡಲ್ಲೂ ಅವ್ರೆ. ನಿಂಗೆ ಯಾವ್ದು ಊಟ ಆಗ್ತದೆ? ಅವ್ರು ತೋರಿಸಿದ ಅಷ್ಟು ಸ್ಯಾರಿನೂ ಕೂಡ ನಾನು ಮೇಲ್ಗಡೆನೆ ಹಾಗೆ ಹಾಕಿ ನೋಡ್ತಾ ಇದ್ದೆ. ನನಗೆ ಈ ಕಂಪ್ಲೀಟ್ ರೆಡ್ ಇದೆ ನೋಡಿ, ಇದು ಚೆಕ್ಕಲ್ಲಿರೋದು ನಂಗೆ ಅದು ಇಷ್ಟ ಆಯಿತು. ಬಟ್ ಆದರೆ ಬಾರ್ಡರ್ ಸ್ವಲ್ಪ ಬೇರೆ ಕಲರ್ ಇದ್ದಿದ್ರೆ ಇನ್ನೂ ಚೆಂದ ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತು ನನಗೆ. ಯಾವ ಕಲರ್ ಬೇಡ ಅನ್ನೋದು ತಲೆಯಲ್ಲಿ ಇದ್ದಿದ್ದರಿಂದ ಮಿಕ್ಕಿದ ಎಲ್ಲ ಸೀರೆನೂ ಕೂಡ ತೆಗೆಸ್ಬಿಟ್ಟಿದ್ದೆ ನಾನು. ಈ ಸಲ ಕಲರ್ ಚೇಂಜ್ ಮಾಡೋಣ ಅಂತ ಅಷ್ಟೇ. ಬೇಡ ತೆಗಿಬೇಡಿ ಸಾರಿ. ಇದು ನೋಡಿದ್ದೀಮ್ಮ ನನಗೆ ವೀಡಿಯೋಸ್ ಎಡಿಟ್ ಮಾಡುವಾಗ ಏನು ಅನ್ನಿಸ್ತು ಅಂತಂದರೆ, ನಾನು ಇಷ್ಟೆಲ್ಲ ಮಾಡ್ತಾ ಇರೋದ್ರೂ ಕೂಡ ಎಫರ್ಟ್ ಆಗ್ತಾಯಿದ್ರು ನನಗೆ ರಿಸಲ್ಟ್ ಸಿಗ್ತಾಯಿಲ್ಲ. ಬಟ್ ನಾನು ಎಫರ್ಟ್ ಹಾಕೋದು ಬಿಡ್ತಾಯಿಲ್ಲ. ನಾನು ಯಾಕೆ ಇನ್ನೂ ಒಂದು ಮೈಕ್ ತೊಗೊಳಕ್ಕಾಗ್ತಾಯಿಲ್ಲ ನನ್ನಿಂದ ಅಂತ ಬೇಜಾರಾಗ್ತಿದೆ. ಬಿಕಾಸ್ ಅಲ್ಲಿ ಎಷ್ಟು ಮಾತಾಡಿದ್ವಿ ಗೊತ್ತಾ, ಸ್ಯಾರೀಸ್ ಬಗ್ಗೆ ಆಗಿರ್ಬೋದು. ನಿಮ್ಗೊಂದು ಒಳ್ಳೆ ಕಾನ್ವರ್ಸೇಷನ್ ಆಗ್ತಾಯಿತ್ತು, ಕೇಳಿಸ್ಕೋಬೋದಾಗಿತ್ತು ನೀವು. ಬಟ್ ಆದರೆ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿದ್ರೂ ಕೂಡ ರಿಯಲ್ ವಾಯ್ಸ್ನ ಹಾಕೋದಕ್ಕೆ ಆಗ್ತಾಯಿಲ್ಲ. ಅದು ನನಗೆ ಸ್ವಲ್ಪ ಬೇಜಾರಾಗಿದೆ. ಸೊ ನೀವು ಹೇಳಿ ನನಗೆ, ನಾನು ಮೈಕ್ ತೊಗೋಬೇಕಾ ಬೇಡವಾ ಅಂತ. ನಾನು ಈ ವಿಡಿಯೋನ ಮಾಡಿ 1 ವೀಕ್ ಆಗಿದೆ. ಕರೆಕ್ಟಾಗಿ 1 ವೀಕ್ ಅಂದರೆ 2 ಡೇಸ್ ಕಮ್ಮಿ ಆಯಿತಾ. ಸೊ ನಾನು 5 ಡೇಸ್ ಆದಮೇಲೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಲಾಂಗ್ ಆಯಿತು, ಬಟ್ ಸ್ಟಿಲ್ ನಾನು ವೀಡಿಯೋಸ್ ಮಾಡೋದನ್ನು ಸ್ಟಾಪ್ ಮಾಡಿಲ್ಲ. ಎಡಿಟಿಂಗ್ ಮಾಡೋದನ್ನು ಕೂಡ ಸ್ಟಾಪ್ ಮಾಡಿಲ್ಲ. ನನಗೆ ನಾನೇ ಪುಷ್ ಮಾಡಿಕೊಂಡು ವೀಡಿಯೋಸ್ ಮಾಡು ಅಂತ ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೆ ಹೋಗ್ಬಿಡ್ತಿದ್ದೆ. ಏನು ಮಾಡೋದು? ಇದು ನನ್ನ ಬಜೆಟ್ ಹೋಗಿದೆ. ಇದು ಒಂದು ರೇಂಜಲ್ಲಿ ಓಕೆ ಆಗಿದೆ. ಇದು ಒಂದು ರೇಂಜಲ್ಲಿ ಓಕೆ. ಇದು ಒಂದು ರೇಂಜಲ್ಲಿ ಓಕೆ. ಇದು ಓಕೆ. ಇದು ಜಾಸ್ತಿ ಆಗೋಯ್ತು ನನ್ನ ಬಜೆಟ್. ಇದೊಂದು ಸೈಡಲ್ಲಿ ಇಟ್ಕೊಡ್ಲಾ? ಇದೊಂದು ಸೈಡಲ್ಲಿ. ಈಗ ತೋರಿಸಿದ ಅಷ್ಟು ಸ್ಯಾರಿಗಳ ಮಧ್ಯೆ ನಾನು ಒಂದು ಸ್ಯಾರಿನ ತೊಗೊಂಡೆ. ಟೋಟಲ್ 2 ಸ್ಯಾರಿ ತೊಗೊಂಡು ಹೋಗಿ 1 ಸ್ಯಾರಿನ ರಿಟರ್ನ್ ಆಗ್ದೆ. ಫೈನಲ್ ಮಾಡಿದ್ದು 1 ಸ್ಯಾರಿ. ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆಂದ ಸರ್ವಿಸ್ ಕೊಟ್ಟರು. ನನಗೆ ತುಂಬ ಎಂಟರ್ಟೈನಿಂಗ್ ಆಗೋಯಿತು. ನಾನು ಅವ್ರನ್ನ ಎಂಟರ್ಟೈನಿಂಗ್ ಮಾಡಿದ್ದೀನಿ. ಸೊ ಹೋಪ್ಫುಲಿ ಅವರು ಹ್ಯಾಪಿ ಆಗಿದ್ದಾರೆ, ನಾನು ಕೂಡ ಹ್ಯಾಪಿ ಇದ್ದೀನಿ. ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ, ಪಪ್ಪಿಗೆ ಕರೆಕ್ಟಾಗಿ ವೀಡಿಯೋಸ್ ಮಾಡೋಕ್ಕೆ ಬರ್ತಾಯಿಲ್ಲ. ಮತ್ತು ನನ್ನ ಹತ್ರ ಮೈಕ್ ಇಲ್ದಿರೋದ್ರಿಂದ ಕರೆಕ್ಟಾಗಿ ಕಾಂಟೆಂಟ್ ಕೊಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ ಜೊತೆಗೆ. ಅದು ವರಮಹಾಲಕ್ಷ್ಮಿ ಸೀರೀಸ್ದೇ ಆಗಿರುತ್ತೆ. ಇನ್ನೊಂದು ವ್ಲಾಗ್ ಅಷ್ಟೇ ಮಾಡೋದು, ಜಾಸ್ತಿ ಮಾಡೋಕ್ಕೋಗಲ್ಲ, ನಿಮಗೂ ಬೋರ್ ಆಗಿಬಿಡುತ್ತೆ. ಸೊ ಮತ್ತೆ ಸಿಗುವ. ಅಲ್ಲಿವರೆಗೂ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.